ನೋಡಿ, ನಿಮ್ಮ ಒಂದು ಚಾನಲಲ್ಲಿ 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತಂದರೆ, ಅಥವಾ ನೀವು 100 ಸಬ್ಸ್ಕ್ರೈಬ್ ಮಾಡೋಕ್ಕೆ ಶುರು ಮಾಡಿದ್ದೀರಾ ಅಂತಂದರೆ, ಈ ಒಂದು ವಿಡಿಯೋ ಪೂರ್ತಿ ನೋಡಿ. ಯೂಟ್ಯೂಬಲ್ಲಿ ನಿಮಗೆ 100 ಸಬ್ಸ್ಕ್ರೈಬರ್ಸ್ ಆದ ತಕ್ಷಣ ನಿಮಗೆ ತುಂಬ ಬೆನಿಫಿಟ್ಸ್ಗಳು ಸಿಗುತ್ತೆ ಯೂಟ್ಯೂಬಿಂದ. ಅದು ಏನೇನು ಬೆನಿಫಿಟ್ಸ್ಗಳು ಸಿಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ದಯವಿಟ್ಟು ಶುರು ಮಾಡಿರೋರು ಯಾವತ್ತೂ ಕೂಡ ಸ್ಟಾಪ್ ಮಾಡಬೇಡಿ, ಕಂಟಿನ್ಯೂ ಮಾಡ್ತಾ ಹೋಗಿ. ಅದು 100ಇಂದ 1000 ಆಗುತ್ತೆ, 1000ಇಂದ 2000 ಆಗುತ್ತೆ, ಆಯಿತಾ? ಸೊ ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಗೈಸ್, ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಸೊ ಇವಾಗ ನಿಮಗೆ ಯೂಟ್ಯೂಬಲ್ಲಿ ನಿಮ್ಮ ಒಂದು ಚಾನಲಲ್ಲಿ 100 ಸಬ್ಸ್ಕ್ರೈಬರ್ಸ್ ಆದಮೇಲೆ ನಿಮಗೆ ಸಿಗುವಂಥ ಬೆನಿಫಿಟ್ಸ್ಗಳನ್ನ ಇವಾಗ ನಾವು ನೋಡ್ತಾ ಹೋಗೋಣ. ನೋಡಿ, ಇದು ಕಂಪ್ಲೀಟ್ ಮಾಡಿದ್ದೀರಾ ಅಂತಂದರೆ ಸೊ ಗ್ರೇಟ್ ಅಂತ. ಯಾಕೆಂತಂದರೆ ಯೂಟ್ಯೂಬಲ್ಲಿ ನೀವು 0ಇಂದ ಶುರು ಮಾಡಿರ್ತೀರ ಎಲ್ಲರೂ ಕೂಡ. ಸೊ ಆ ಒಂದು ಲೆವೆಲ್ಗೆ ತಲುಪೋದಿದೆ ನೋಡಿ, ಅದು ತಲುಪಿದ್ದೀರಾ ಅಂತಂದರೆ ಸೊ ನಿಮ್ಮ ಮೇಲೆ ನಿಮಗೆ ಪ್ರೌಡ್ ಇರಲಿ ಫಸ್ಟ್ ಆಫ್ ಆಲ್, ಆಯಿತಾ? ಸೊ ಖುಷಿಪಡಿ. ಸೊ ಫಸ್ಟು ನಿಮಗೆ ಈ ಒಂದು 100 ಸಬ್ಸ್ಕ್ರೈಬರ್ಸ್ನ ಮಾಡಿದ ತಕ್ಷಣ ನಿಮಗೆ ಸಿಗುವಂಥದ್ದು ಚಾನಲ್ URL ಅಂತ, ಆಯಿತಾ? ಸೊ ಚಾನಲ್ URL ಅನ್ನುವಂಥ ಹೊಸ ಫೀಚರ್ ನಿಮಗೆ ಸಿಗುತ್ತೆ. ಯೂಟ್ಯೂಬರು ನಿಮ್ಗೆ ಅದನ್ನು ಕೊಡ್ತಾರೆ. ಇದನ್ನು ಯಾಕೆ ಕೊಡ್ತಾರೆ ಅಂತಂದರೆ, ನೋಡಿ, ನೀವು ಚಾನಲ್ನ ಕ್ರಿಯೇಟ್ ಮಾಡಿದಾಗ ನಿಮ್ಮ ಒಂದು ಚಾನಲ್ ಲಿಂಕು ಯಾವ ಥರ ಇರುತ್ತೆ ಅಂತಂದರೆ www.youtube.com/ABCD123 ಏನೇನೋ ಇರುತ್ತೆ, ಆಯಿತಾ? ಹೆಂಗೆಂಗೋ ಇರುತ್ತೆ ನಿಮ್ಮ ಚಾನಲ್ ಲಿಂಕು. ನಿಮ್ಮ ಚಾನಲ್ ಲಿಂಕನ್ನು ಯಾರಾದರೂ ಶೇರ್ ಮಾಡಿ ಅಂತಂದರೆ ನೀವು ಈ ಲಿಂಕನ್ನು ಕಾಪಿ ಮಾಡ್ಕೊಂಡು ಶೇರ್ ಮಾಡಬೇಕು. ಆ್ಯಂಡ್ ಆ ಲಿಂಕು ಒಂಥರ ಡಿಫ್ರೆಂಟಾಗಿರುತ್ತೆ. ಈ ಒಂದೊಂದು ಸಲ ನೀವು ಯಾವುದಾದ್ರೂ ಪ್ರಾಡಕ್ಟ್ ನೀವು ಶೇರ್ ಮಾಡ್ತೀರ ನೋಡಿ, ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಅದರದ್ದು ಲಿಂಕ್ ಇಷ್ಟು ಉದ್ದ ಇರ್ತದೆ ನೋಡಿ, ಆ ಥರ ಬಂದ್ಬಿಡುತ್ತೆ. ಸೊ ಇದು 0 ಸಬ್ಸ್ಕ್ರೈಬರ್ಸ್ ಇದ್ದವ್ರಿಗೆ ಆ ಥರ ಇರುತ್ತೆ. ನೀವೇನಾದರೂ 100 ಸಬ್ಸ್ಕ್ರೈಬರ್ಸ್ ಮಾಡ್ತು ಅಂತಂದರೆ ಇದನ್ನು ಚೇಂಜ್ ಮಾಡ್ಕೋಬೋದು. ನಿಮಗೆ ಒಂದು URLನ ನಿಮಗೆ ಸೆಟ್ ಮಾಡ್ಕೊಳ್ಳೋದಕ್ಕೆ ಯೂಟ್ಯೂಬ್ ಅವಕಾಶ ಮಾಡಿಕೊಡ್ತಾರೆ. ಸೊ ಆವಾಗ ನೀವೇನು ಮಾಡ್ಬೋದು ನೋಡಿ, www.youtube.com ಇದು ಕಂಪಲ್ಸರಿ ಇರುತ್ತೆ /. ಯಾಕೆಂತಂದರೆ ಯೂಟ್ಯೂಬಿಂದ ನಾವು ಇದು ಮಾಡ್ತಾ ಇರುವಂಥದ್ದು, ಇದು ಕಂಪಲ್ಸರಿ ಎಲ್ರಿಗೂ ಸೇಮ್ ಇರುತ್ತೆ. ನೀವು 100 ಸಬ್ಸ್ಕ್ರೈಬರ್ ಆದ ತಕ್ಷಣ ನಿಮ್ಮ ಚಾನಲ್ ನೇಮ್ ಏನಿದೆ ಅದನ್ನು ನೀವು ಲಿಂಕಾಗಿ ನೀವು ಜನ್ರೇಟ್ ಮಾಡ್ಕೋಬೋದು. ನೋಡಿ, ಈಗ ಎಕ್ಸಾಂಪಲ್ ನನ್ನ ಚಾನಲ್ ನೇಮು ಲಕ್ಕಿ ಲಿಕೇಶ್ ಯಶ್ ಅಂತ. ಸೊ ಇಷ್ಟೇ, ತುಂಬ ಸಿಂಪಲ್. ಈಗ ನೀವು ಜಸ್ಟ್ ಯಾರಾದರೂ ನಿಮ್ಮ ಚಾನಲ್ ಲಿಂಕ್ ಕೇಳಿದ್ರೆ ನೀವು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಕಾಪಿ ಮಾಡಿ ಸೆಂಡ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆಂತಂದರೆ ಲಿಂಕ್ ಏನು ಅಂತ ನಿಮಗೆ ಗೊತ್ತಿರುತ್ತೆ, ನಿಮ್ಮದೇ ಓನಾಗಿ ಇಟ್ಕೊಂಡಿರ್ತೀರ. ಈಗ ಯೂಟ್ಯೂಬ್ ಯಾರು ಕೇಳಿದ್ರೆ www.youtube.com/luckylikeshesh ಅಂತ ಹೊಡಿಯಪ್ಪ ಬರುತ್ತೆ ಅಂತ ಅನ್ಬೋದು, ಆಯಿತಾ? ಆದರೆ ಮೊದಲಾದರೆ ನಿಮಗೆ 0 ಸಬ್ಸ್ಕ್ರೈಬರ್ಸ್ ಇದ್ದಾಗ ಇದೇನೋ ಲಿಂಕ್ ಇರುತ್ತಲ್ಲ, ಇದನ್ನು ನೀವು ಅಲ್ಲೋ ಕಾಪಿ ಮಾಡ್ಕೊಂಡು ಅದನ್ನೇ ಶೇರ್ ಮಾಡಬೇಕು. ಆಗ ನಿಮ್ಮ ಚಾನಲ್ ಹೆಸರು ಹೇಳಿದ್ರೆ ಅಲ್ಲಿ ಬರೋಲ್ಲ ನಿಮ್ಮ ಚಾನಲ್ಲು. ಹಾಗಾಗಿ ಸೊ ಇದೊಂದು ಅವಕಾಶ ನಿಮಗೆ ಸಿಗುತ್ತೆ 100 ಸಬ್ಸ್ಕ್ರೈಬರ್ಸ್ನ ಮಾಡಿದ ತಕ್ಷಣ. ಆ್ಯಂಡ್ ಇದ್ರ ಜೊತೆಗೆ ಈಗ ಯೂಟ್ಯೂಬಲ್ಲಿ ಹೊಸ ಆಪ್ಷನ್ ಕೊಟ್ಟಿದ್ದಾರೆ, ಯೂಟ್ಯೂಬ್ ಚಾನಲ್ ಹ್ಯಾಂಡಲ್ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಚಾನಲ್ಗೆ ನೀವು ಒಂದು ಹ್ಯಾಂಡಲ್ನ ಇಟ್ಕೊಳ್ಳೋದು. ಮುಂಚೆ ಎಲ್ಲ ಲಿಂಕ್ಗಳನ್ನ ಇಟ್ಕೊಳ್ತಿದ್ರೆ, ಈಗ ಹ್ಯಾಂಡಲ್ನ ತುಂಬ ಸಿಂಪಲಾಗಿ ಹ್ಯಾಂಡಲ್ನ ನೀವು ಟೈಪ್ ಮಾಡ್ಕೊಂಡು ಇಟ್ಕೋಬೋದು. ಸೊ ಇದು ನಿಮ್ಗೆ ಅವಕಾಶ ಸಿಗುತ್ತೆ ಯೂಟ್ಯೂಬಲ್ಲಿ. ಯಾರಾದರೂ ನಿಮ್ಮ ಚಾನಲ್ ಸರ್ಚ್ ಮಾಡೋದಕ್ಕೆ ಜಸ್ಟ್ ಹ್ಯಾಂಡಲ್ ಹಾಕಿದ್ರೆ ಸಾಕು, ನಿಮ್ಮ ಚಾನಲ್ ಬರುತ್ತೆ, ಆಯಿತಾ? ಸೊ ಇದು ಫಸ್ಟ್ ನಿಮಗೆ ಫೀಚರ್ ನಿಮಗೆ ಸಿಗುವಂಥದ್ದು 100 ಸಬ್ಸ್ಕ್ರೈಬರ್ಸ್ನ ಮಾಡಿದ್ಮೇಲೆ. ಸೊ ಅದಾದಮೇಲೆ ಸೆಕೆಂಡ್ ನಿಮಗೆ ಒಂದು ಬೆನಿಫಿಟ್ ಆಗುವಂಥದ್ದು ಏನಪ್ಪ ಅಂತಂದರೆ, ಸೊ ನಿಮ್ಮ ಮೇಲೆ ಒಂದು ಟ್ರಸ್ಟ್ ಬರುತ್ತೆ, ಆಯಿತಾ? ನೋಡಿದವ್ರಿಗೆ. ಯಾಕೆಂತಂದರೆ ಯೂಟ್ಯೂಬಲ್ಲಿ 10 ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಅದಕ್ಕೆ ತುಂಬ ಬೆಲೆ ಇದೆ. ಅದು ಇಂಡಿಕೇಟ್ ಮಾಡುತ್ತೆ ಇವರು ಒಂದು ಒರಿಜಿನಲ್ ವ್ಯಕ್ತಿ, ಆ್ಯಂಡ್ ಅದ್ರ ಜೊತೆಗೆ ಇವರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಸೊ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದಾರೆ, ಇವರು ಯೂಟ್ಯೂಬರ್ ಅಂತ. ಸೊ ಅದೊಂದು ಸಿಗ್ನಲ್ ಕೊಡುತ್ತೆ ನಮಗೆ, ನೋಡೋರಿಗೆ 100 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಚಾನಲ್ ಯಾರಾದರೂ ನೋಡಬೇಕಾದ್ರೆ ಓಕೆ ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂತ ಒಂದು ನಂಬಿಕೆ ಬರುತ್ತೆ. ಬಟ್ 0 ಇದ್ದಾಗ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಅಲ್ವಾ? ಸೊ ನಾನು ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಇವ್ರಿಗೆ ಯಾಕೆ ಒಂದು ಸಬ್ಸ್ಕ್ರೈಬ್ ನಾನು ಆಗಬೇಕು ಅನ್ನೋದೊಂದು ಮನಸ್ಥಿತಿ ಬರುತ್ತೆ. ಬಟ್ 100 ಇದ್ದಾಗ ಓಕೆ ಇವ್ರು ಇವಾಗ ಬೆಳೀತಾ ಇದ್ದಾರೆ, ಸೊ ಇವ್ರಿಗೆ ನಾವು ಸಬ್ಸ್ಕ್ರೈಬ್ ಮಾಡೋಣ, ಸಪೋರ್ಟ್ ಮಾಡೋಣ, ಅದೊಂಥರ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ನಿಮಗೆ ಬೆನಿಫಿಟ್ಸ್ಗಳು ಸಿಗುತ್ತೆ ಯೂಟ್ಯೂಬಿಂದ. ಆಮೇಲೆ ಇನ್ನೊಂದೇನು ಅಂತಂದರೆ, ನಿಮಗೆ ಬ್ರ್ಯಾಂಡ್ಸ್ಗಳು ಕೂಡ ಲುಕ್ಕಪ್ ಮಾಡ್ಬೋದು ನಿಮ್ಮ ಕಡೆಗೆ. ಸೊ ನಿಮ್ಗೆ 100 ಸಬ್ಸ್ಕ್ರೈಬರ್ಸ್ ಇದ್ದಾಗಲೇ ನಿಮಗೆ ಪ್ರಮೋಷನ್ಸ್ಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ಬ್ರ್ಯಾಂಡ್ಸ್ಗಳು ಇವಾಗ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇರೋರನ್ನು ಕೂಡ ನೋಡ್ತಾ ಇರ್ತಾರೆ, ಅವ್ರ ಕೈಲೂ ಕೂಡ ಪ್ರಮೋಷನ್ನ ಮಾಡಿಸೋದಕ್ಕೆ. ಯಾಕೆಂತಂದರೆ ಅವ್ರಿಗೂ ಒಂದು ಸಪ್ರೇಟ್ ಪೇಮೆಂಟನ್ನು ಇಟ್ಟಿರ್ತಾರೆ. ಇವಾಗ ಮೊದಲಿನ ಥರ ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ಅಂತೇನಿಲ್ಲ. ಈಗ 100 ಸಬ್ಸ್ಕ್ರೈಬರ್ಸ್ 200 ಇಂಥವ್ರಿಗೂ ಕೂಡ ಪೇಮೆಂಟ್ನ ಕೊಡ್ತಾರೆ. ಅವ್ರಿಗೆ ಒಂದು ಪ್ರೈಸನ್ನು ಸೆಟ್ ಮಾಡ್ಕೊಂಡಿರ್ತಾರೆ. ಸೊ ಇದೆಲ್ಲ ಬೆನಿಫಿಟ್ ನಿಮ್ಗೆ ಸಿಗುತ್ತೆ. ಸೆಕೆಂಡು ನಿಮಗೆ ಸಿಗುವಂಥದ್ದು
ನೆಕ್ಸ್ಟು ನಿಮಗೆ ಒಂದಷ್ಟು ಕಮ್ಯುನಿಟಿ ಫೀಚರ್ಸ್ಗಳು ನಿಮಗೆ ಸಿಗುತ್ತೆ. ಲೈಕ್ ನೀವು ಕಮ್ಯುನಿಟಿ ಪೋಸ್ಟನ್ನು ಮಾಡ್ಬೋದು ಯೂಟ್ಯೂಬಲ್ಲಿ. ನೀವು ನೋಡಿರ್ತೀರ ನಂದು ಕಮ್ಯುನಿಟಿ ಟ್ಯಾಬ್ ಅಂತ ಇದೆ. ಸೊ ಆ ಕಮ್ಯುನಿಟಿ ಟ್ಯಾಬಲ್ಲಿ ನಾನು ಫೋಟೋಸ್ ಹಾಕ್ತಾಯಿರ್ತೀನಿ, ವೀಡಿಯೋ ಲಿಂಕ್ಗಳು ಶೇರ್ ಮಾಡ್ತಾಯಿರ್ತೀನಿ, ಏನೇನೋ ಮಾಡ್ತಾಯಿರ್ತೀನಿ. ಅದೆಲ್ಲ ನಿಮಗೆಲ್ಲ ಸಿಗುತ್ತೆ ಅವಕಾಶ, ಆಯಿತಾ. ಸೊ ಅದೊಂದು ಫೀಚರ್ ನಿಮಗೆ ಸಿಗುವಂಥದ್ದು. ಸೊ 100 ಸಬ್ಸ್ಕ್ರೈಬರ್ಸ್ ಆದ ತಕ್ಷಣ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ 4ನೇದು ಯೂಟ್ಯೂಬ್ ಅವರು ನಿಮಗೆ ಅನಾಲಿಟಿಕ್ಸ್ನ ನಿಮಗೆ ಜಾಸ್ತಿ ಪ್ರೊವೈಡ್ ಮಾಡ್ತಾರೆ, ಆಯಿತಾ. 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತಂದರೆ ಸೊ ನೀವು ಪ್ರತಿಯೊಂದು ಅನಾಲಿಟಿಕ್ಸ್ ನೋಡ್ಬೋದು. ನಿಮಗೆ ಒಂದು ಸ್ವಲ್ಪ ಎಲ್ಲಿಂದ ವ್ಯೂಸ್ ಬರ್ತದೆ, ಏನು ಕತೆ, ಇದೆಲ್ಲವನ್ನು ಕೂಡ ನೀವು ತುಂಬ ಆಳವಾಗಿ ನೀವು ನೋಡ್ಬೋದು, ಆಯಿತಾ. ಸೊ ಇದೊಂದು ಅವಕಾಶ ಮಾಡಿಕೊಡ್ತಾರೆ ಯೂಟ್ಯೂಬ್ ಅವರು. ಸೊ ನಿಮಗೆ 100 ಸಬ್ಸ್ಕ್ರೈಬರ್ಸ್ನ ನೀವು ಮಾಡಿದ್ದೀರಾ ಅಂತಂದರೆ, ಆಯಿತಾ. ಸೊ ಇದೊಂದು 4ನೇ ಫೀಚರ್ ನಿಮಗೆ ಸಿಗುವಂಥದ್ದು ಯೂಟ್ಯೂಬ್ ಕಡೆಯಿಂದ. ನೆಕ್ಸ್ಟು ನಿಮಗೆ ಯೂಟ್ಯೂಬ್ ಕಡೆಯಿಂದ ಒಂದು ಮೋಟಿವೇಶನ್ ಸಿಗುತ್ತೆ ಮತ್ತು ಒಂದು ಪುಷ್ ಸಿಗುತ್ತೆ, ಆಯಿತಾ. ಸೊ ಯೂಟ್ಯೂಬಿಂದ ಸೊ ನೋಡಿ, ಈಗ ಯೂಟ್ಯೂಬ್ ಕಡೆಯಿಂದ ನಿಮಗೆ ಯೂಟ್ಯೂಬ್ ವೀಡಿಯೋಸ್ಗಳು ರೆಕಮೆಂಡ್ ಆಯಿತು ಅಂತಂದರೆ ನಿಮ್ಮ ಮೋಟಿವೇಶನ್ ಸಿಗುತ್ತೆ ಅಲ್ವಾ. ಸೊ ಆಗ ಏನಾಗುತ್ತೆ, ನೀವು ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಯೂಟ್ಯೂಬಲ್ಲಿ ನಿಮಗೆ ಪುಷ್ ಯಾವಾಗ ಸಿಗುತ್ತೆ ಅಂತಂದರೆ ನೀವು ಗ್ರೋ ಆಗ್ತಾ ಇರಬೇಕು, ಆಯಿತಾ. ಇದ್ದಲ್ಲೇ ಇರಬಾರ್ದು. ಇದ್ದಲ್ಲೇ ಇದ್ದರೆ ಸೊ ನಿಮ್ಮ ಚಾನಲ್ ಹಂಗೆ ಓಲ್ಡಾಗೇ ಇರುತ್ತೆ. ಆ್ಯಕ್ಟಿವ್ ಆಗಿರಬೇಕು, ವೀಡಿಯೋಸ್ಗಳು ಹಾಕಬೇಕು, ಪುಷ್ ಮಾಡ್ತಾ ಇರಬೇಕು, ನೀವು ಪ್ರಯತ್ನ ಪಡ್ತಾ ಇರಬೇಕು. ಪ್ರಯತ್ನ ಪಟ್ಟರೆ ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ, ನಿಮ್ಮ ಒಂದು ಚಾನಲ್ನ ರೆಕಮೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಯಿತಾ. ಸೊ ರೆಕಮೆಂಡ್ ಮಾಡ್ತು ಅಂತಂದರೆ ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ. ಓಕೆ, ಸೊ ನೀವು 100 ಸಬ್ಸ್ಕ್ರೈಬರ್ಸ್ ಮಾಡಿದ್ದೀರಾ ಅಂತಂದರೆ ಅದೊಂದು ಮೈಲ್ ಸ್ಟೋನು. ಸೊ ಅದೊಂದು ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ ನೆಕ್ಸ್ಟ್ ನಿಮ್ಮ ಗೋಲು 500 ಸಬ್ಸ್ಕ್ರೈಬರ್ಸ್ ಕಡೆ ಇರಬೇಕು, ಈ ಥರ. ಸೊ ಈ ಥರ ನೀವು ಮಾಡ್ಕೊಂಡು 100 ಸಬ್ಸ್ಕ್ರೈಬರ್ಸ್ ಮಾಡಿದಾಗ ಯೂಟ್ಯೂಬ್ ಅವರು ಸ್ವಲ್ಪ ನಿಮ್ಮ ಚಾನಲ್ನ ಪುಷ್ ಮಾಡ್ತಾರೆ ಅಂದರೆ ಪ್ರಮೋಟ್ ಮಾಡ್ತಾರೆ. ಆವಾಗ ನಿಮ್ಮ ಚಾನಲ್ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಗ್ರೋ ಆಗಿಬಿಡುತ್ತೆ. 200 ಸಬ್ಸ್ಕ್ರೈಬರ್ಸ್, 300 ಸಬ್ಸ್ಕ್ರೈಬರ್ಸ್ ಹಿಂಗೆ ಬಂದುಬಿಡುತ್ತೆ. ಆಗ ನಿಮಗೊಂದು ಮೋಟಿವೇಶನ್ ಸಿಗುತ್ತೆ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡೋದಕ್ಕೆ, ಚಾನಲ್ನ ರನ್ ಮಾಡೋದಕ್ಕೆ. ಸೊ ಹಾಗಾಗಿ ನಾನು ಹೇಳುವಂಥದ್ದು ಏನು ಅಂತಂದರೆ, ನೀವು 100 ಸಬ್ಸ್ಕ್ರೈಬರ್ಸ್ ತಲುಪಿದ್ದೀರಾ ಅಂತಂದರೆ ಸೊ ಒಂದು ಒಳ್ಳೆಯ ಒಂದು ಜಾಗಕ್ಕೆ ನೀವು ತಲುಪಿದ್ದೀರಾ. ಸೊ ನೀವು ಇಲ್ಲಿಂದ ನೆಕ್ಸ್ಟು 200 ಮಾಡ್ಕೊಳ್ಳೋದು ಹೇಗೆ ಯೋಚನೆ ಮಾಡಿ. 200 ಮಾಡಿರೋರು 300 ಮಾಡ್ಕೊಳ್ಳೋದು ಹೇಗೆ ಯೋಚನೆ ಮಾಡಿ. ನೀವು ಎಲ್ಲಿ ತನಕ ಯೋಚನೆ ಮಾಡ್ಕೊಂಡು ಮುನ್ನುಗ್ತೀರೋ ಅಲ್ಲಿ ತನಕ ನಿಮ್ಮದು ಒಂಥರ ಆ್ಯಕ್ಟಿವ್ ಆಗಿರುತ್ತೆ, ಮೈಂಡು ಪೀಸ್ಫುಲ್ಲಾಗಿರುತ್ತೆ. ನೀವು ವೀಡಿಯೋಸ್ಗಳನ್ನ ಮಾಡ್ತೀರಾ, ಆ್ಯಕ್ಟಿವ್ ಆಗಿರ್ತೀರಾ, ಸೊ ಬೆಳಿತೀರಾ. ನೀವು ಜಸ್ಟ್ 100 ಆಯಿತಾ ಬಿಡ ಆಯಿತಾ ಅದಾಗೆ ಅಂತ ಅನ್ಕೊಂಡು ಸುಮ್ಮನಿದ್ರೆ ಅದು ಹಂಗೆ ಇರುತ್ತೆ, ಆಯಿತಾ. ಏನು ಚೇಂಜಸ್ ಆಗೋಲ್ಲ. ಖುಷಿ ಪಡಿ ಗೈಸ್. ಎಲ್ಲ ಇವಾಗ ಬೇಜಾರು ಮಾಡ್ಕೊಳ್ಳೋದೇ ಜಾಸ್ತಿ. ಇವಾಗ ಬ್ರೋ ನನಗೆ ಸಬ್ಸ್ಕ್ರೈಬರ್ಸ್ ಬರ್ತಿಲ್ಲ, ಬ್ರೋ ನನಗೆ ವ್ಯೂಸ್ ಬರ್ತಿಲ್ಲ, ಬಿಟ್ಟಾಕಿ. ಬಂದಿದ್ದಾರಲ್ಲ, ಬಂದಿರೋರನ್ನ ನೀವು ರೆಸ್ಪೆಕ್ಟ್ ಮಾಡಿ, ಬಂದಿರೋರಿಗೋಸ್ಕರ ನೀವು ವೀಡಿಯೋಸ್ಗಳು ಮಾಡಿ, ಆಯಿತಾ. ಇವತ್ತಿಗೂ ನಾನು ಹಾಕೋ ವೀಡಿಯೋನ ಎಲ್ಲರೂ ಕೂಡ ನೋಡದೇ ಇರ್ಬೋದು, ಬಟ್ ಯಾರು ನೋಡ್ತಾರೆ ಅವ್ರಿಗೋಸ್ಕರ ನಾನು ಪ್ರತಿದಿನ ವೀಡಿಯೋ ಮಾಡ್ತೀನಿ ಅಲ್ವಾ. ಸೊ ಈಗ ನಾನು 4 ಲಕ್ಷ ಅಂದ ತಕ್ಷಣ 4 ಲಕ್ಷನೂ ನನ್ನ ಜೊತೆ ನಾನು ವೀಡಿಯೋ ನೋಡ್ತಾರಾ? ಇಲ್ಲ. ಎಷ್ಟು ಜನ ನೋಡ್ತಾರೆ ಅಷ್ಟು ಜನಕ್ಕೆ ನಾನು ವೀಡಿಯೋ ಮಾಡ್ತಾವನಲ್ಲ ಅಲ್ವಾ. ನಾನೇನು ಯೋಚನೆ ಮಾಡ್ತಾಯಿದ್ದೀನ ಮಾಡೋಕ್ಕೆ ಹೋಗ್ಬಾರ್ದು. ಈಗ ನಿಮ್ಗೆ 100 ಸಬ್ಸ್ಕ್ರೈಬರ್ಸ್ 50 ಇದ್ದರೆ 50 ಇದ್ರೂ ಮಾಡಿ, 50 ಜನಕ್ಕೆ ಮಾಡಿ. ಯಾಕೆ, ಅವ್ರು ನಿಮ್ಮ ಚಾನಲ್ ನಂಬಿ ಸಬ್ಸ್ಕ್ರೈಬ್ ಆಗಿರ್ತಾರೆ. ಈಗ ನಮ್ಮ ಚಾನಲಲ್ಲಿ ಪ್ರತಿದಿನ ವೀಡಿಯೋಸ್ಗಳು ನೋಡಿ ಖುಷಿಪಟ್ಟು ದಿನಕ್ಕೆ 100ರಿಂದ 200 300 ಕಮೆಂಟ್ ಹಾಕ್ತಾರೆ, ಆಯಿತಾ. ಸೊ ಏನಕ್ಕೆ ಹಾಕ್ತಾರೆ ಅವರು ನಮ್ಮನ್ನು ನೋಡಿ ಇಷ್ಟಪಡ್ತಾರೆ. ಅವ್ರ ಕಂಟೆಂಟ್ ಇಷ್ಟ ಆಗಿ, ನಮ್ಮ ಕಂಟೆಂಟ್ ಇಷ್ಟ ಆಗಿರುತ್ತೆ, ಅದಕ್ಕೋಸ್ಕರ ನೋಡ್ತಾ ಇರ್ತಾರೆ. ಸೊ ನೀವು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಲ್ವಾ. ಸೊ ನೋಡದೇ ಇರೋರು ಇಲ್ಲಿ ನೋಡೋರಿಲ್ಲ ನಮಗೆ ಏನು ಮಾಡೋದು ಅಂತಂದರೆ ಹಂಗೆ ಇರಬೇಕಾಯ್ತದೆ, ಆಯಿತಾ. ಸೊ ಯಾವುದು ಸಲೀಸಾಗಿ ಬಂದರೆ ಅದಕ್ಕೊಂದು ಬೆಲೆ ಇರಲ್ಲ, ಆಯಿತಾ. ಸೊ ಈ ಥರ ಬಡದಾಡ್ಕೊಂಡು ಅವಮಾನಗಳನ್ನ ಅನುಭವಿಸ್ಕೊಂಡು ಅಲ್ಲೇ ನುಗ್ಗಬೇಕು. ಆವಾಗಲೇ ಅದನ್ನೇ ಲೈಫು, ಅದನ್ನೇ ಸಕ್ಸಸ್ ಅಂತ ಅನ್ನೋದು ನನ್ನ ಪ್ರಕಾರ ನನಗೆ ಯಾವುದು ಈಸಿಯಾಗಿ ಬರೋದು ಬೇಡ, ಆಯಿತಾ. ಹಿಂಗೆ ಬಡದಾಡ್ಕೊಂಡೇ ಬೆಳಿತೀವಿ, ಆಯಿತಾ. ಸೊ ಹಾಗಾಗಿ 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತಂದರೆ ಕಂಗ್ರ್ಯಾಚುಲೇಷನ್ಸ್ ಗೈಸ್, ಒಳ್ಳೆಯದಾಗಲಿ ನಿಮ್ಮ ಒಂದು ಚಾನಲ್ಗೆ. ಅದು ಬೇಗ ಡಬಲ್ ಆಗಲಿ ನಿಮಗೆ, 1,000 ಆಗಲಿ ನಿಮಗೆ. ಡಬಲ್ ಅಲ್ಲ, ಇನ್ನೂ ಜಾಸ್ತಿನೇ ಆಗಲಿ, 1,000 ತನಕ ಹೋಗಿ ಅದಾದಮೇಲೆ 2,000 ಹಿಂಗೆ ಬೆಳೀತಾರೆ, ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಯಾರ್ಯಾರಿಗೆಲ್ಲ 100 ಸಬ್ಸ್ಕ್ರೈಬರ್ಸ್ ಕ್ರಾಸ್ ಆಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಕ್ರಾಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರು ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ತನಕ ಲವ್ ಯು ಆಲ್ ಗೈಸ್.